ನಮ್ಮ ಜೊತೆಗೆ ಆಮ್ ಆದ್ಮಿ ಪಕ್ಷದ ನಾಯಕರು ಕೂಡ ಜಾಯಿನ್ ಆಗಿದ್ದಾರೆ. ಬಸವರಾಜ ಮುದಿಗೌಡ, ರಾಜ್ಯ ಕಾರ್ಯದರ್ಶಿ ಆಮ್ ಆದ್ಮಿ ಪಾರ್ಟಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡ್ತಾ ಇದ್ದೀರಿ ರಿಸಲ್ಟ್ 70ರಲ್ಲಿ 65 ಕ್ಷೇತ್ರದ ಅಪ್ಡೇಟ್ ನಮಗೆ ಸಿಗ್ತಾ ಇದೆ. 37 ಕ್ಷೇತ್ರದಲ್ಲಿ ಸದ್ಯಕ್ಕೆ ಬಿಜೆಪಿ 38 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 27ರಲ್ಲಿ ಆಮ್ ಆದ್ಮಿ ಪಕ್ಷ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಮಲ ಪಾಳ್ಯ ಮ್ಯಾಜಿಕ್ ನಂಬರ್ನ ದಾಟಿ ಸದ್ಯಕ್ಕೆ ಮುನ್ನಡೆಯಲ್ಲಿದೆ. 38 ಕ್ಷೇತ್ರ, 36 ಮ್ಯಾಜಿಕ್ ನಂಬರ್. ಮತ್ತೊಂದು ಕಡೆ 30ರ ಗಡಿಯನ್ನ ತಲುಪುವುದಕ್ಕೂ ಆಮ್ ಆದ್ಮಿ ಪಕ್ಷ ಹರಸಾಹಸ ಪಡ್ತಾ ಇದೆ. ಒಂದು ಕ್ಷೇತ್ರದಲ್ಲಿ ಮಾತ್ರ ಸದ್ಯಕ್ಕೆ ಲೀಡ್ ಅನ್ನ ಕಾಯ್ದುಕೊಂಡಿದೆ ಸದ್ಯ ಕಾಂಗ್ರೆಸ್. ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕರೇ ಸದ್ಯ ಹಿನ್ನಡೆಯಲ್ಲಿದ್ದಾರೆ. ನಂಬರ್ಸ್ ಮತ್ತಷ್ಟು ಇನ್ಕ್ರೀಸ್ ಆಗಿದೆ. 70ರಲ್ಲಿ 67 ಕ್ಷೇತ್ರಗಳ ಅಪ್ಡೇಟ್. ಅದರಲ್ಲಿ 40 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 40 ಕ್ಷೇತ್ರ, 36 ಮ್ಯಾಜಿಕ್ ನಂಬರ್. 40 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆ. ಆಮ್ ಆದ್ಮಿ ಪಕ್ಷ 26, ಅಂದ್ರೆ ಮ್ಯಾಜಿಕ್ ನಂಬರ್ಗಿಂತ ಇನ್ನೂ 10 ಸೀಟ್ ಹಿಂದೆ ಇದ್ದಾರೆ ಆಮ್ ಆದ್ಮಿ ಪಕ್ಷದವರು. 26ರಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು, ಕಾಂಗ್ರೆಸ್ 1ರಲ್ಲಿ. ಅಲ್ಲಿಗೆ ಇದು ದೆಹಲಿ ಫಲಿತಾಂಶದ ಸ್ಪಷ್ಟ ಸುಳಿವು. 9 ಗಂಟೆ ಸಮಯ ಆಗಿದೆ. ದೆಹಲಿ ಫಲಿತಾಂಶದ ಸ್ಪಷ್ಟ ಸುಳಿವು ಹಾಗಾದ್ರೆ ಸಿಗ್ತಾ ಇದೆಯಾ? ಇವಿಎಂಗಳ ಮತ ಎಣಿಕೆ ಆರಂಭ ಆಗ್ತಾ ಇದ್ದ ಹಾಗೆ ಟ್ರೆಂಡ್ ನಮಗೆ ಗೊತ್ತಾಗ್ತಾ ಇದೆ. ಯಾವ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಅಂತ ಹೇಳಿ ಕ್ಷಣ ಕ್ಷಣಕ್ಕೂ ನಂಬರ್ಸ್ ಇನ್ಕ್ರೀಸ್ ಆಗ್ತಾ ಇದೆ. 70 ಕ್ಷೇತ್ರಗಳ ಪೈಕಿ 68 ಕ್ಷೇತ್ರಗಳ ಅಪ್ಡೇಟ್ ಸಿಗ್ತಾ ಇರೋದು. ಆ 68 ಕ್ಷೇತ್ರಗಳ ಪೈಕಿ 41ರಲ್ಲಿ 41 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮತ್ತೊಂದು ಕಡೆ ಆಮ್ ಆದ್ಮಿ ಪಕ್ಷ ಕೇವಲ 25 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 42ರಲ್ಲಿ ಬಿಜೆಪಿ, 25ರಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು. ಬಸವರಾಜ ಮುದಿಗೌಡರವರನ್ನೇ ಕೇಳೋಣ. ಸರ್, ಗಮನಿಸ್ತಾ ಇದ್ದೀರಿ ಟ್ರೆಂಡ್ನ, ಏನ್ ಹೇಳ್ತೀರಿ? ನಿಮ್ಮ ಫಸ್ಟ್ ರಿಯಾಕ್ಷನ್ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಇಲ್ಲ, ಐ ಮೀನ್ ಸೊ ಈಗ ನ್ಯೂಸ್ ಹೆಡ್ಲೈನ್ಸ್ಗೆ ಇದು ಒಳ್ಳೆ ನಂಬರ್ಸು. ನಿಮಗೆ ಒಂದು ಸ್ವಲ್ಪ ಚರ್ಚೆಗೆ ನಂಬರ್ ಸಿಗುತ್ತೆ. ಅದು ಯಾಕೆ ಅಂತ ಎಲೆಕ್ಷನ್ ಮಾಡಿದವ್ರಿಗೆ, ಸ್ವಲ್ಪ ಅದರ ಅಖಾಡದಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತೆ. ಈ ಟೈಮಲ್ಲಿ ಕೌಂಟ್ ಆಗೋದು ಪೋಸ್ಟಿಂಗ್ ಬ್ಯಾಲೆಟ್ಸು ಫಸ್ಟ್ ರೌಂಡಲ್ಲಿ. ಸೊ ಅದರಲ್ಲಿ ಒಂದಿಷ್ಟು ಗೌರ್ಮೆಂಟ್ ಸೆಕ್ಟ್ರಲ್ಲಿ ಸರ್ವಿಸ್ ಮಾಡುವಂಥವ್ರು ವೋಟ್ ಹಾಕಿರ್ತಾರೆ. ಸೊ ಆ ರೌಂಡಲ್ಲಿ ಸದ್ಯಕ್ಕೆ ಬಂದಿರುವಂಥ ನಂಬರ್ಸು ವಿಚ್ ಇಸ್ ಇದನ್ನು ವೋಟರ್ ಟ್ರೆಂಡ್ ಅಂತ ಹೇಳೋಕ್ಕಾಗಲ್ಲ. ಯಾಕೆ ದೆಹಲಿಯಲ್ಲಿ ಇರುವಂಥ ಸಿಚುವೇಷನ್ನಲ್ಲಿ ಗೌರ್ಮೆಂಟ್ ಸರ್ವೆಂಟ್ಸ್ ಒಂಥರ ಬಿ ಜೆ ಪಿಯ ತುಳಿತದಲ್ಲಿ ಅವರು ಇಷ್ಟು ಪ್ರೆಷರಲ್ಲಿ ಒದ್ದಾಡ್ತಾರೆ. ಅಂದರೆ ಅಲ್ಲಿ ಮಿನಿಸ್ಟ್ರುಗಳ ಮಾತು ಕೇಳೋಕ್ಕಾಗಲ್ಲ, ಗವರ್ನರ್ ಮಾತು ಕೇಳೋಕ್ಕಾಗಲ್ಲ, ಹೋಮ್ ಮಿನಿಸ್ಟರ್ ಮಾತು ಕೇಳೋಕ್ಕಾಗಲ್ಲ. ಸೊ ಅವರು ಒಂಥರ ಅತಂತ್ರ ಪರಿಸ್ಥಿತಿಯಲ್ಲಿ ಅವರೇ ಇದ್ದಾರೆ. ಪಾಪ ಅಂಥವ್ರು ಓಟ್ ಹಾಕಿರೋದು ಸದ್ಯಕ್ಕೆ ಅದು ಹೆದರಿಕೆಯಿಂದನೋ ಬೆದರಿಕೆಯಿಂದನೋ ಅಥವಾ ಪ್ರೀತಿಯಿಂದನೋ ಗೊತ್ತಿಲ್ಲ. ಇದು ಸದ್ಯಕ್ಕಿರೋ ನಂಬರ್. ಸೊ ಈಗ ಆ್ಯಕ್ಚುಯಲ್ ರೌಂಡ್ ಬಂಗಾಳದಲ್ಲಿ ಹೆದರಿಕೆ ಅಂತ ಹೇಳ್ಬೋದು. ಪಶ್ಚಿಮ ಬಂಗಾಳದಲ್ಲಿ ಹೆದರಿಸಿ ವೋಟ್ ತಗೊಂತಾರೆ ಅಲ್ಲಿನ ಅಂತ ಹೇಳಿದ್ರೆ ಹೇಳ್ಬೋದು, ಸತ್ಯ ಅಂತ ಅನ್ಬೋದು. ಆದ್ರೆ ಡೆಲ್ಲಿನಲ್ಲಿ ಹೆದರಿಕೆಯಿಂದ ಎಲ್ಲ ಏನು ವೋಟ್ ಹಾಕುವಂಥದ್ದು ಗೊತ್ತಿಲ್ಲ ಅಂತ ನಾನು ಕ್ಲೇಮ್ ಮಾಡ್ತಾ ಇದ್ದೀನಿ. ಸೊ ಈಗ ಚುನಾವಣೆಗಳ ಫಲಿತಾಂಶದ ಲೈವ್ ಅಪ್ಡೇಟ್ಸ್ ನಾವು ಕೊಡ್ತೀವಿ. ಫಸ್ಟ್ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಹೋಗಿ ಹಾಫ್ ಅನ್ ಅವರ್ ಅಂಚೆ ಮತ ಎಣಿಕೆ ಅಪ್ಡೇಟ್ ನಮಗೆ ಸಿಗೋದು. 9 ಗಂಟೆ ಆಯ್ತು ಅಂದ್ರೆ ಇವಿಎಂ ಮತ ಎಣಿಕೆ ಆರಂಭ ಆಗಿದೆ. ಇವಿಎಂ ಮತ ಎಣಿಕೆ ಆರಂಭ ಆಗಿದೆ. ಆರಂಭ ಆದ ಮೇಲೆ ಸಿಗ್ತಾ ಇರುವಂತಹ ಅಪ್ಡೇಟ್ 42 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆಮ್ ಆದ್ಮಿ ಪಕ್ಷ 25 ಕ್ಷೇತ್ರದಲ್ಲಿ. ಅಲ್ಲ, ಇದ್ರೆ ಒಪ್ಕೊಳ್ಳೋಣ, ಅದಕ್ಕೇನು ತೊಂದರೆ ಇಲ್ಲ. ಆದರೆ ನಮಗೆ ಬರ್ತಾ ಇರೋ ಇನ್ಪುಟ್ ಫ್ರಮ್ ಪಾರ್ಟಿ ವಾರ್ ರೂಮಿಂದ ಇರೋದು ಸದ್ಯಕ್ಕೆ ಫಸ್ಟ್ ರೌಂಡ್ ಆಫ್ ಕೌಂಟಿಂಗ್ ಆಗಿದೆ ಫ್ರಮ್ ಪೋಸ್ಟಲ್ ಬ್ಯಾಲೆಟ್ಸ್. ಇವಿಎಂಗಳು ಇನ್ಮೇಲೆ ಶುರು ಆಗ್ತಾ ಇದೆ. ಮಸ್ಟರಿಂಗ್ ಅಂಡ್ ದೆನ್ ಕೌಂಟಿಂಗ್ ಆಗುತ್ತೆ. ಡೆಫಿನೆಟ್ಲಿ ಆಗುತ್ತೆ. ಬಿಕಾಸ್ ಇದು ಎಕ್ಸಿಟ್ ಪೋಲ್ ಆಗಲಿ ಅಥವಾ ಅರ್ಲಿ ಟ್ರೆಂಡ್ಸ್ ಆಗಲಿ, ನೀವು ಕಳೆದ 3 ಚುನಾವಣೆ ತಗೊಳ್ಳಿ, ಅದು ಎಲ್ಲೇ ಆಗಲಿ, ಅದು ಗುಜರಾತಲ್ಲಾಗಿರಲಿ, ಪಂಜಾಬಲ್ಲಾಗಿರಲಿ, ಡೆಹಲಿಯಲ್ಲಾಗಿರಲಿ, ಡೆಹಲಿಯಲ್ಲಿ ನಾವು 3ನೇ ಸರ್ತಿ ಬಂದ ಮೇಲೂ ನಮಗೆ ನ್ಯೂಸ್ ಚಾನಲ್ ಅವ್ರು ಯಾರು ನೀವು ಗೆಲ್ತೀರಿ ಅಂತ ಎಂದೂ ಹೇಳಿಲ್ಲ. Right, but every time you have proved the results otherwise, right? And ಆ ಬಂದಿರುವಂಥ ನಂಬರ್ಗಳು ಸಿಗ್ನಿಫಿಕೆಂಟ್ಲಿ ಡಿಫ್ರೆಂಟ್ ಇದೆ. ಯಾಕಂದರೆ ಅಲ್ಲಿ ನಾನು ಡೆಲ್ಲಿಯಲ್ಲಿ ಹೋಗಿದ್ದೆ, ನೋಡಿದ್ದೀನಿ, ಜನರ ಜೊತೆ ಮಾತಾಡಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಆ್ಯಂಡ್ ಹಲವು ಕಡೆ ಹೋಗಿ ಮತ ಯಾಚನೆನೂ ಮಾಡಿದ್ದೀವಿ. ಅಲ್ಲಿ ಜನ ಹೇಳ್ತಾರೆ, ಸರ್ ನೀವು ಯಾಕೆ ಯೋಚನೆ ಮಾಡ್ತೀರಾ, ನಾವು ನಿಮ್ಮ ಜೊತೆ ಇದ್ದೀವಿ, ನಮಗೆ ನೀವು ಬೇಕು ಅಂತ ಇದ್ದಾರೆ. ಅಂದರೆ ಅವರು ಕ್ಲಿಯರ್ ಆಗಿದ್ದಾರೆ. ಯಾಕಂದರೆ ಇವತ್ತು ದೆಹಲಿಯಲ್ಲಿ ಸುಮಾರು ಸಮಸ್ಯೆಗಳಿದ್ದಾವೆ. ಬಿಕಾಸ್ ಅದೊಂದು ಕೇಂದ್ರಾಡಳಿತನೂ ಅಲ್ಲ, ಪೂರ್ಣ ರಾಜ್ಯನೂ ಅಲ್ಲ,
ಆಮೇಲೆ ಹಲವಾರು ವಲಸಿಗರು ಬಂದಿರುವಂಥ ಪ್ರದೇಶ, 10 ವರ್ಷಗಳಿಂದ ತಲಾತಲಾಂತರಗಳಿಂದ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ, ಅದು ತಲಾತಲಾಂತರಗಳಿಂದ ವಲಸಿಗರು ಬಂದಿರುವಂಥ ಪ್ರದೇಶಗಳು ಆ ಥರ ಇರೋದು. ಆಮೇಲೆ ಮಿಲಿಟರಿ ಪ್ರೆಸೆನ್ಸ್ ಇರುವಂಥ ಝೋನ್ಗಳು ತುಂಬ ಇದ್ದಾವೆ, ಸೆಂಟ್ರಲ್ ಗೌರ್ಮೆಂಟ್ ಆಕ್ಯುಪೈಡ್ ಝೋನ್ಗಳು ತುಂಬ ಇದ್ದಾವೆ. ಸೊ ಹೀಗಾಗಿ ಅಲ್ಲಿರುವಾಗ ನಿಮಗೆ ಕಾರಣ ನಿಮಗೆ ಸರ್ಕಾರದಿಂದ ಅಪ್ಡೇಟ್ಸ್ ನಂಬರ್ಸ್ ಅಪ್ಡೇಟ್ನ ನಮ್ಮ ವೀಕ್ಷಕರಿಗೆ ಕೊಟ್ಬಿಡೋಣ. ಯಾವ ಪಕ್ಷಕ್ಕೆ ಎಷ್ಟು ದೆಹಲಿಯಲ್ಲಿ ಸದ್ಯಕ್ಕೆ ಅಂತ ಹೇಳಿ 42 ಕ್ಷೇತ್ರಗಳಲ್ಲಿ ಸದ್ಯ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆಮ್ ಆದ್ಮಿ ಪಕ್ಷದ ನಂಬರ್ಸ್ನ ಗಮನಿಸ್ತಾ ಇದ್ದೀರಿ. 25 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳೋಕೆ ಸಕ್ಸಸ್ ಆಗಿದೆ ಆಮ್ ಆದ್ಮಿ ಪಕ್ಷ, ಕೇವಲ 25 ಕ್ಷೇತ್ರದಲ್ಲಿ. ಮತ್ತೊಂದು ಕಡೆ ಬಿಜೆಪಿ 42 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ ಕೇವಲ 1 ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. ಇತರರು ಅಂದ್ರೆ ಇಂಡಿಪೆಂಡೆನ್ಸ್ ಇರಬಹುದು ಅಥವಾ ಬೇರೆ ಸಣ್ಣ ಪುಟ್ಟ ಪಾರ್ಟಿಯಿಂದ ಸ್ಪರ್ಧೆ ಮಾಡಿರೋರು ಯಾರೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿಲ್ಲ. 1-2 ಕ್ಷೇತ್ರದಲ್ಲಿ ಇತರರು ಮುನ್ನಡೆಯನ್ನ ಕಾಯ್ದುಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು, ಬಟ್ ಹಾಗಾಗ್ತಾ ಇಲ್ಲ. ಇತರರು ಯಾವುದೇ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿಲ್ಲ. ಮತ್ತಷ್ಟು ಅಪ್ಡೇಟ್ಸ್. 27 ವರ್ಷಗಳ ಬಳಿಕ ಗದ್ದುಗೆ ಹಿಡಿಯುವತ್ತ ಬಿಜೆಪಿ ಹೆಜ್ಜೆ ಹಾಕ್ತಾ ಇದೆಯಾ? ಸದ್ಯಕ್ಕೆ ನಂಬರ್ ನೋಡಿದ್ರೆ ಹಾಗನ್ನಿಸ್ತಾ ಇದೆ. ದೆಹಲಿಯಲ್ಲಿ ಆಪ್ಗೆ ಆಪತ್ಕಾಲನ ಇದು. ಕೇಜ್ರಿವಾಲ್, ಅತಿಶಿಯಂಥ ಆಪ್ನ ಘಟಾನುಘಟಿ ನಾಯಕರು ಸದ್ಯಕ್ಕೆ ಹಿನ್ನಡೆಯಲ್ಲಿದ್ದಾರೆ. ಮಾಜಿ ಸಿಎಂ, ಹಾಲಿ ಸಿಎಂ ಹಿನ್ನಡೆಯಲ್ಲಿದ್ದಾರೆ. 1998 ಬಿಜೆಪಿಯ ಸಿಎಂ ಕೊನೆಯದಾಗಿ ದೆಹಲಿಯಲ್ಲಿದ್ದು, ಅದಾದ ನಂತರ 27 ವರ್ಷಗಳ ಕಾಲ ದೆಹಲಿ ಗದ್ದುಗೆಯಿಂದ ಬಿಜೆಪಿ ದೂರ ಆಯಿತು. ಕಾಂಗ್ರೆಸ್ ಅದಾದ ನಂತರ ಆಮ್ ಆದ್ಮಿ ಪಕ್ಷ ಕಳೆದ 10 ವರ್ಷಗಳಿಂದ ಆಡಳಿತವನ್ನ ಮಾಡಿದ್ದು ದೆಹಲಿಯಲ್ಲಿ. ಆದ್ರೆ ಈ ಬಾರಿ ಬಿಜೆಪಿ ಮತ್ತೆ ಗದ್ದುಗೆಯನ್ನ ಹಿಡಿಯುತ್ತಾ ಆ ಕುತೂಹಲ ಮನೆ ಮಾಡಿದೆ. ಯಾಕಂದ್ರೆ 42 ಕ್ಷೇತ್ರಗಳಲ್ಲಿ ಸಮಯ 9:02. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಅಪ್ಡೇಟ್ ಪ್ರಕಾರ, ಟ್ರೆಂಡ್ ಪ್ರಕಾರ 42 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 25 ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 26 ಕ್ಷೇತ್ರ. 1 ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಖಾತೆಯನ್ನ ಓಪನ್ ಮಾಡಿರುವುದು ಅಥವಾ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು. ಬಸವರಾಜ್ ಸರ್, ನೀವು ಹೇಳ್ತಾ ಇದ್ರಿ, ದಯವಿಟ್ಟು ಕಂಟಿನ್ಯೂ ಮಾಡಿ. ಸೊ ಅಲ್ಲಿ ಆ ಥರ ಇರುವಂಥ ಪರಿಸ್ಥಿತಿ ಇದ್ದಾಗ ಜನರಿಗೆ ಅಂದರೆ ಅಲ್ಲಿ ಬೇಸಿಕ್ ಉಳ್ಕೊಳ್ಳೋಕ್ಕೂ ಅವಕಾಶ ಇದೆ ಇಲ್ಲ ಅನ್ನೋಂಥ ಒಂದು ಕೆಲವೊಂದು ಸುಮಾರು ಇರುವಂಥ ಜನರಿಗೆ ಅಲ್ಲಿರಬೇಕಾದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಅವ್ರ ಜೊತೆ ಸಂಪರ್ಕದಲ್ಲಿದ್ದು, ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರು ರಾಜಕೀಯವಾಗಿ ಗಮನಕ್ಕೆ ಬಂದಿದ್ದು ಈ 10 ವರ್ಷದ ಹಿಂದೆ, ಬಟ್ ಅವರು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇರೋದು ಕಳೆದ 18-20 ವರ್ಷದಿಂದ ಮಾಡ್ತಾ ಇದ್ದು. ಅದನ್ನು ಅರ್ಥ ಮಾಡಿಕೊಂಡು ಅವ್ರ ಬೇಸಿಕ್ ಸಮಸ್ಯೆಗಳೇನು, ಜನರಿಗೆ ಏನು ಬೇಕಾಗಿದೆ ಅನ್ನೋದನ್ನ ತಿಳ್ಕೊಂಡು ಬಡವರಿಗೆ ಮನೆ ಕೊಡೋ ಬದಲು ಅವರೇ ಶೇಷಮಾಲ್ ಕಟ್ಕೊಂಡಿದ್ದು ಈ ಬಾರಿಯ ಚುನಾವಣೆ ದೊಡ್ಡ ಮಟ್ಟದಲ್ಲಿ ಚರ್ಚೆ. 45 ಕೋಟಿ ಎಷ್ಟು ಖರ್ಚು ಮಾಡಿದ್ರು ಅದನ್ನ ರಿನೋವೇಷನ್ ಮಾಡಕ್ಕೆ ಅನ್ನೋ ದೊಡ್ಡ ಚರ್ಚೆ ಆಯ್ತು. ಹೌದು, ಅದು ಎಫೆಕ್ಟ್ ಆಗಿರ್ಲಿಕ್ಕಿಲ್ವಾ ಮೇಡಮ್? ಈಗ ಪಾಲಿಟಿಕ್ಸಲ್ಲಿ ಇದಾಗುತ್ತಾ ಇದಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ರೈಟ್? ಆಲ್ ವೇರಿಯಬಲ್ಸ್ ಮ್ಯಾಟರ್. ಅದನ್ನು ಈಗ ಅದೇ ಒಂದು ವಿಚಾರ ನಾವು ಬಿಜೆಪಿಯ ಮುಖ್ಯಮಂತ್ರಿಗಳು ಮನೆಗಳನ್ನು ನೋಡಿದರೆ 27 ರಾಜ್ಯಗಳಲ್ಲಿ ಇದಾರಲ್ಲ, ಆ ಮನೆಗಳಿಗೆ ಕ್ಯಾಮ್ರಾ ಯಾವತ್ತಾದ್ರೂ ತಗೊಂಡು ಹೋಗಿದಾರ ನ್ಯೂಸ್ ಚಾನೆಲ್ದವರು? ಅಲ್ಲಿ ಎಷ್ಟು ಟಿವಿಗಳಿದಾವೆ? ವಿಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ವಿಚಾರದಲ್ಲಿ ಈ ರೀತಿ ಚರ್ಚೆ ಆಗೋದಕ್ಕೆ ಒಂದು ಕಾರಣ ಇದೆ. ದೇಶದ ಜನರಿಗೆ ಗೊತ್ತು. ಅತ್ಯಂತ ಪ್ರಾಮಾಣಿಕ ಅನ್ನುವಂತ ಇಮೇಜ್ ಅನ್ನ ಇಟ್ಕೊಂಡಿದ್ದವರು ಅರವಿಂದ್ ಕೇಜ್ರಿವಾಲ್ ಅವರು. ಇಡೀ ದೇಶ ಅವರನ್ನ ಮೆಚ್ಚಿದ್ದ ಆ ಕಾರಣಕ್ಕೆ. ಹಾಗಾಗಿನೇ ಅವ್ರು 45 ಕೋಟಿ ಖರ್ಚು ಮಾಡಿದ್ರು ಅವರು ಇರುವಂತಹ ನಿವಾಸಕ್ಕೆ ಅನ್ನುವಂತಹ ಸಂದರ್ಭದಲ್ಲಿ ಆ ಪ್ರಶ್ನೆ ಮೂಡಿದ್ದು. ಅಂಡರ್ಸ್ಟುಡ್. ಪ್ರಾಮಾಣಿಕವಾಗಿ ಅವ್ರು ಇವತ್ತು ಇದ್ದಾರೆ, ರೈಟ್? ಅದಕ್ಕೆ ನಾನು ಹೇಳ್ತಾ ಇರೋದು, ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಮನೆ ಕಟ್ಟಿಸಿಲ್ಲ, ಅದು ಆ ಮನೆ ಇರೋದು ದೆಹಲಿಯ ಸಿಎಂ ನಿವಾಸ ಸ್ಥಾನ. ಇವತ್ತು ಅರವಿಂದ್ ಕೇಜ್ರಿವಾಲ್ ಇದ್ದಾರೆ, ನಾಳೆ ಇನ್ನೊಬ್ರು ಇರ್ಬೋದು. ಸೊ ಅದು ಅವ್ರು ಸ್ವಂತಕ್ಕಾಗಿ ಕಟ್ಟಿಸ್ಕೊಂಡಿರೋದಲ್ಲ. ಕಾರ್ಯಾಚರಣೆ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದವರು ಅರವಿಂದ್ ಕೇಜ್ರಿವಾಲ್ ಅವರು. ಯಾಕೆ ನಿಲ್ಲಿಲ್ಲ? ಅವರು 45 ಕೋಟಿ ರೂಪಾಯಿ ಒಂದು ಸಿಎಂ ನಿವಾಸಕ್ಕೆ ದೊಡ್ಡ ವಿಚಾರ ಅಲ್ಲ ಮೇಡಮ್. ಇವತ್ತು ನೀವು ಅವ್ರು ಇದ್ದಂತ ಮನೆ 115 ವರ್ಷ ಹಿಂದೆ ಕಟ್ಟಿರುವಂತದ್ದು. ಆ 115 ವರ್ಷ ಹಿಂದೆ ಕಟ್ಟಿದ್ದು, ಈಗ ಆ ಮನೆ ಅವತ್ತು ಕಟ್ಟಿದ್ದು 115 ವರ್ಷದವರೆಗೂ ಬಂದಿದೆ. ಅಂದ್ರೆ ಈಗ ಕಟ್ಟುವಂತ ಸಿಎಂ ನಿವಾಸ ಮುಂದಿನ 50-60 ವರ್ಷ 70 ವರ್ಷದವರೆಗೂ ಬರ್ಬೇಕಲ್ವಾ? ಅದಕ್ಕೆ ಬರಬೇಕು ಅಂದ್ರೆ ಅದಕ್ಕೆ ತಕ್ಕಂತಾದ ವ್ಯವಸ್ಥೆಗಳು ನೀವು ಇವತ್ತಿನ ಏನು ಕಾಲಮಟ್ಟಕ್ಕೆ ಏನು ಬೇಕಾಗಿದೆ ಅದನ್ನ ಅಲ್ಲಿ ಮಾಡ್ಬೇಕಲ್ವಾ? ಪರ್ಮನೆಂಟ್ ಆಗಿ ಸಿಎಂ ಇರೋರಲ್ಲ. ಇನ್ನೊಂದು 5 ವರ್ಷದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಅವ್ರೇನು ಅದೇ ಮನೆಯಲ್ಲ ಇರ್ತಾರೆ. ಆ ಮನೆ ಖರೀದಿಗೆ ತಗೊಂಡಿದ್ದಾರೆ. ಅದು ದೆಹಲಿಯ ಸರ್ಕಾರದ
ನಿರೀಕ್ಷೆ ಅಲ್ಲ, ಖಂಡಿತವಾಗಿ. ಇವತ್ತು ನೀವು ದೇಶದಲ್ಲಿ ಇವತ್ತು ದೇಶದಲ್ಲಿ ನಾವು ಇವನ್ ಕರ್ನಾಟಕದಲ್ಲಿ ಕೂತ್ಕೊಂಡು ಈ ಚುನಾವಣೆಯನ್ನ ಯಾಕೆ ವಿಶ್ಲೇಷಣೆ ಮಾಡ್ತಾ ಇದೀವಿ? ಅರವಿಂದ್ ಕೇಜ್ರಿವಾಲ್ ಇರೋದ್ರಿಂದಾನೇ ವಿಶ್ಲೇಷಣೆ ಮಾಡ್ತಾ ಇರೋದಲ್ವಾ? ಎಷ್ಟೋ ರಾಜ್ಯಗಳು ಚುನಾವಣೆ ಆಗಿದಾವೆ ಕಳೆದ 5 ವರ್ಷಗಳಲ್ಲಿ. ನಾವು ಕೂತ್ಕೊಂಡು ಇಷ್ಟು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದೀವಾ? ಮಹಾರಾಷ್ಟ್ರ ಚುನಾವಣೆ ಆಯಿತು, ಛತ್ತೀಸ್ಗಢ ಚುನಾವಣೆ ಆಯಿತು, ಹರಿಯಾಣ ಚುನಾವಣೆ ಆಯಿತು, ಹಿಮಾಚಲ್ ಪ್ರದೇಶ ಚುನಾವಣೆ ಆಯಿತು. ಅವೆಲ್ಲ ಯಾಕೆ ಕರ್ನಾಟಕದಲ್ಲಿ ಮ್ಯಾಟರ್ ಆಗಲಿಲ್ಲ? ಅರವಿಂದ್ ಕೇಜ್ರಿವಾಲ್ ಇರುವಂಥ ದೆಹಲಿ ಚುನಾವಣೆ ಯಾಕೆ ಮ್ಯಾಟರ್ ಆಗ್ತಾ ಇದೆ? ಬಿಕಾಸ್ ಹೀ ಈಸ್ ಅನ್ ಎಮರ್ಜಿಂಗ್ ಫೇಸ್, ಹೀ ಈಸ್ ಅನ್ ಎಮರ್ಜಿಂಗ್ ಲೀಡರ್ ಆಫ್ ದ ಕಂಟ್ರಿ. ಇವತ್ತು ಎಷ್ಟೊಂದು ಪಕ್ಷಗಳಿದ್ದಾವೆ ಇಡೀ ಭಾರತದಲ್ಲಿ, ರೈಟ್? 10 ವರ್ಷದಲ್ಲಿ ನಾವು ಒಂದು ರಾಷ್ಟ್ರೀಯ ಪಕ್ಷವಾಗಿ ಬೆಳೆದಿರೋದಕ್ಕೆ ನೀವು ಹೇಳಿದಿರುವಂಥ ಅವರ ಸಿದ್ಧಾಂತಗಳು, ಅವರು ಏನು ಜನರ ಜೊತೆ ಬೆರೆತ್ಕೊಂಡು ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಜನರಿಗೆ ಬೇಕಾದಂಥ ಏನು ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಯಾಕಂದರೆ ಅದರಲ್ಲಿ ಬರೀ ಜನರಿಗೆ ಬೇಕಾದಷ್ಟೇ ಅಲ್ಲ, ಅವ್ರದ್ದು ಒಂದು ವಿಷನ್ ಏನಿದೆ, ಅದು ನಮ್ಮ ದೇಶ ಬೆಳಿಬೇಕು, ನಮ್ಮ ದೇಶದ ಸ್ತರ ಹೆಚ್ಚಿಗೆ ಆಗಬೇಕು ಅಂತ ಅಂದರೆ ನಮ್ಮ ಜನರ ಸ್ತರ ಹೆಚ್ಚಿಗೆ ಆಗಬೇಕು. ನಮ್ಮ ಜನರ ಸ್ತರ ಹೆಚ್ಚಿಗೆ ಆಗಕ್ಕೆ ಪಕ್ಷದ ಆಡಳಿತದ ಅವಧಿಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಒಟ್ಟು 16 ಜನ ಆಮ್ ಆದ್ಮಿ ಪಕ್ಷದ ನಾಯಕರು ಬೇರೆ ಬೇರೆ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಜೈಲಿಗೆ ಹೋಗಿ ಬಂದ್ರು, ಇನ್ಕ್ಲೂಡಿಂಗ್ ಅರವಿಂದ್ ಕೇಜ್ರಿವಾಲ್. ಈ ಎಲ್ಲ ಹಗರಣಗಳು ಡ್ಯಾಮೇಜ್ ಮಾಡಿದೆ ಅಂತ ಅನ್ಸಲ್ವಾ ಈ ಫಲಿತಾಂಶವನ್ನ, ಈ ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ ನಿಮ್ಗೆ? ಯಾರಿಗೆ ಡ್ಯಾಮೇಜ್ ಮಾಡಿದೆ? ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದೆ, ರಿಸಲ್ಟ್ ಡ್ಯಾಮೇಜ್ ಮಾಡಿದೆ ಅಂತ ಅನ್ನಿಸ್ತಾ ಇಲ್ವಾ? ಪಕ್ಷ ಮ್ಯಾಟ್ರೇ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ಇವತ್ತೇನಾದ್ರು ಈ ರಿಸಲ್ಟ್ ಕಂಟಿನ್ಯೂ ಆಗಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಡೆಲ್ಲಿಯಲ್ಲಿ ಬರಲಿಲ್ಲ ಅಂದ್ರೆ ಅದರ ಹಾನಿ ದೆಹಲಿ ಜನರಿಗೆ. ನಮ್ಮ ಅಜೆಂಡಾ ಏನೂ ಇಲ್ಲ ಮೇಡಮ್. ನಾವು ಇಟ್ಸ್ ನಾಟ್ ಲೈಕ್ ನಾವು ಬಿಜೆಪಿ ತರ ನಾವು ಹಿಂದೂ ರಾಷ್ಟ್ರ ನಾವು ಹಿಂದೂ ರಾಷ್ಟ್ರ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ನಾವು ನಿಮ್ಮ ಕಡೆಯಿಂದ ಬಯಸ್ತೀವಿ. ಯಾಕಂದ್ರೆ ನಾವು ತಿಳ್ಕೊಬೇಕು ಏನು ಕಮ್ಮಿ ಆಯ್ತು ನಮ್ಮಿಂದ, ಏನು ಜನರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ ವಿಚಾರಗಳನ್ನು ನೀವು ತಿಳಿಸೋದು ಮೀಡಿಯಾದವರಾಗಲಿ, ಈ ಥರ ವಿಶ್ಲೇಷಕರಾಗಲಿ, ಮಾಧ್ಯಮದಲ್ಲಿರುವವರು, ಪೊಲಿಟಿಕಲ್ ಪಂಡಿತ್ಸ್ ಅವರೆಲ್ಲರನ್ನು ಕೇಳ್ಕೊಳ್ತೀವಿ. ಏನಾಯ್ತಪ್ಪ, ಏನು ಕಮ್ಮಿ ಆಯಿತು, ಜನರಿಗೆ ಏನು ಸೇರಲಿಲ್ಲ, ಜನರ ಹತ್ರನೂ ಹೋಗಿ ಕೇಳ್ತೀವಿ, ರೈಟ್? ಬಟ್ ಇದರಿಂದ ನೀವು ಹೇಳ್ತಿರುವಂಥ ಕಾರಣಗಳಿದಾವಲ್ಲ, ಅಥವಾ ಬಿಜೆಪಿ ಅವರು ಕೊಟ್ಟಿರುವಂಥ ಕಾರಣಗಳಿದಾವಲ್ಲ ಈ ಚುನಾವಣೆಯಲ್ಲಿ, ಅದು ನಿಜವಾದ ಕಾರಣಗಳಲ್ಲ, ಅದು ನಿಮಗೂ ಗೊತ್ತು, ರೈಟ್? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಫ್ ಯು ವಾಂಟ್ ಟು ಕೌಂಟರ್ ದೋಸ್ ರೀಸನ್ಸ್, ರೈಟ್, ವಿ ಕ್ಯಾನ್ ಕೌಂಟರ್ ದ್ಯಾಟ್. ಆಯ್ತು, ಈಗ 14 ಜನ ಜೈಲಿಗೆ ಹೋಗಿ ಬಂದರು ಅಂತ ಅಂದರೆ, ಅವರು ಸೆಷನ್ ಕೋರ್ಟಲ್ಲೂ ಕೇಸ್ ನಡೀತು, ಹೈಕೋರ್ಟಲ್ಲೂ ನಡೀತು, ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು. ಪ್ರತಿಯೊಂದು ಕೋರ್ಟಲ್ಲಿ ಇಟ್ ಮೈಟ್ ಬಿ ಅ ವೆರಿ ಪ್ರಿಲಿಮಿನರಿ ಹೈರಿಂಗ್, ಇದಕ್ಕೇನೋ ಬೇಲ್ಗಾಗಿ ಅಪ್ಲೈ ಮಾಡಿರೋಂಥ ಕೇಸಲ್ಲಿ ಪ್ರತಿಯೊಂದು ಯಾವುದೇ ಹಿಯರಿಂಗಲ್ಲಿ ನೀವು ಜಡ್ಜ್ ಕೊಟ್ಟಿರುವಂಥ ವರ್ಬಲ್ ಏನು ಕಮ್ಯುನಿಕೇಷನ್ ಇದೆ ಅದನ್ನ ಅಬ್ಸರ್ವ್ ಮಾಡಿ, ರೈಟ್? ಪ್ರತಿಯೊಂದರಲ್ಲೂ ಅವರು ಇಡಿಗೆ ಚಾಟಿ ಹಾಕಿದ್ದಾರೆ. ಇದನ್ನ ಇಟ್ಕೊಂಡು ಬಂದರೆ ನೀವು ಒಂದು ಹಿಯರಿಂಗ್ ನಿಂದ್ರಲ್ಲ ನಿಮ್ಮ ಕೇಸ್ ಇದು ಅಂತ. ಅಷ್ಟಾಗೂ ಅವ್ರಿಗೆ 18 ತಿಂಗಳ ಕೊಟ್ಟರು. ಆಯಿತು, ನೀವೇನಾರು ತಪ್ಪು ಹುಡ್ಕೊಂಡು ಬನ್ನಿ, ಇವ್ರು ಮಾಡಿರೋದು. ಇನ್ನೂವರೆಗೂ ಏನೋ ಒಂದು ಹುಡುಕಿಲ್ಲ. ಕಡೆಗೆ ಕೋರ್ಟೇ ಬೇಜಾರಾಗಿ ಆಯ್ತು ಇವ್ರಿಗೆ ಬೇಲ್ ಕೊಡ್ತೀನಿ, ನೀವು ಯಾವಾಗ ತೊಗೊಂಡು ಬರ್ತೀರೋ ತೊಗೊಂಡು ಬನ್ನಿ ಅಂತ ಸೊ 18 ತಿಂಗಳಲ್ಲಿ ಇವ್ರ ಕಡೆಯಲ್ಲಿ ₹1 ಇವ್ರು ತೊಗೊಂಡಿದ್ದಾರೆ ಅಂತ ಹೇಳುವಂಥ ಒಂದು ಸಾಕ್ಷಿ ಎಲ್ಲೂ ಕೊಡೋಕ್ಕಾಗಿಲ್ಲ. ನೀವು ಅಧಿಕಾರದಲ್ಲಿದ್ದೀರಿ ಅಂತ ನೀವು ಕೇಸ್ ಹಾಕ್ಬೋದು, ಅವ್ರನ್ನ ಜೈಲಿಗೆ ಹಾಕ್ಬೋದು, ಏನಾದರೂ ಮಾಡ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಿ, ಆದರೆ ನಾವು ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ, BR ಅಂಬೇಡ್ಕರ್ ಅವರು ಮತ್ತು ಅವ್ರ ನೇತೃತ್ವದಲ್ಲಿ ಕೊಟ್ಟಂಥ ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ಪ್ರೊಟೆಕ್ಷನಲ್ಲಿದೆ. ನಮಗೆ ಭಯ ಇಲ್ಲ. ಯಾಕೆ ಭಯ ಪಡ್ಬೇಕು? ನಾನು ಜೈಲಿಗೆ ಹಾಕ್ತೀರಾ, ಜೈಲಿಗೆ ಹಾಕಿ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಜೈಲಿಗೆ ಹೋಗಿದ್ದಾರೆ, ಹಂಗಂತ ಅವರು ತಪ್ಪು ಮಾಡಿರೋರು ಅಂತ ಅಲ್ಲ, ಅವರು ದೇಶಕ್ಕಾಗಿ ಹೋರಾಟ ಮಾಡಿದವರು. ಒಂದು ನಿಮಿಷ, ಅವ್ರು ಹೇಳಿದ್ರು ಈ ಕೇಸು, ಈ ಜೈಲ್ ಪರೇಡು ಅಥವಾ ಶೀಶ್ ಮಹಲ್ ಇದ್ಯಾವುದೂ ಕೂಡ ಅಫೆಕ್ಟ್ ಆಗಲ್ಲ, ಅಫೆಕ್ಟ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಚುನಾವಣೆಯಲ್ಲಿ ಎಲ್ಲಾನು ಅಫೆಕ್ಟ್ ಆಗುತ್ತೆ ಅಂತಾನೆ ನಾನು ಹೇಳ್ತಾ ಇದ್ರು. ಒಂದು ನೀವು ಹೋಗ್ಬಿಟ್ಟು ಕೆಮ್ಮಿದ್ರು ಒಂದು ಎಫೆಕ್ಟ್ ಆಗುತ್ತೆ, ರೈಟ್? ಅಲ್ಲಿ ಹೋಗ್ಬಿಟ್ಟು ಒಂದು ಯಾವ ಕಾರಲ್ಲಿ ಇಳಿತಾರ ಅನ್ನೋದು ಎಫೆಕ್ಟ್ ಆಗುತ್ತೆ. ನೀವು ಯಾವ ಥರ ಜನರ ಜೊತೆ ಜನರು, ಬಿಕಾಸ್ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಆದಂಥ ಅಭಿಲಾಷೆಗಳು ಇರ್ತವೆ. ಅವ್ರು ನಿಮ್ಮನ್ನ ಹೇಗೆ ಪರ್ಸೀವ್ ಮಾಡ್ತಾರೆ, ಬಿಕಾಸ್ ಎಲೆಕ್ಷನ್ ಇಸ್ ಆಲ್ ಅಬೌಟ್ ಪರ್ಸೆಪ್ಷನ್. ರಿಸಲ್ಟ್ ನೋಡೋದಾದ್ರೆ ಆಪ್ನ ಫ್ರಂಟ್ ಲೀಡರ್ಸ್ ಯಾರಿದ್ದಾರೆ ಅವರೇ ಹಿನ್ನಡೆಯಲ್ಲಿದ್ದಾರೆ. ಆ ನಾಯಕತ್ವದ ಮೇಲೆ ಜನರಿಗೆ ನಂಬಿಕೆ ಹೋಗಿದೆ ಅನ್ನೋ ಅರ್ಥ ಅಲ್ವಾ? ನಾಯಕತ್ವದ ಮೇಲೆ ಪ್ರಶ್ನೆ ಎದ್ದಿದೆ. ಮತ್ತು ಎಲ್ಲೋ ಒಂದ್ ಕಡೆ ಅವರ ಹಾಲ್ಮಾರ್ಕ್ ಏನಿತ್ತಲ್ಲ, ಇಮಂದಾರ್ ಅನ್ನೋ ಒಂದು ಹಾಲ್ಮಾರ್ಕ್ ಇತ್ತಲ್ಲ, ಹಾಗಾಗಿ ಎಲ್ಲೋ ಒಂದ್ ಕಡೆ ಡೆಂಟ್ ಆಗಿದೆ ಅಂತ ಅನ್ಸುತ್ತೆ. ಇವ್ರು ಹೇಳ್ತಾ ಇರೋವಂಥದ್ದು ಏನು ಕ್ಲೈಮ್ ಮಾಡ್ತಿದಾರಲ್ಲ, ಅಂದರೆ ನಾವು ಬಹಳ ನಮ್ಗೆ ಇದೇನು ಸಮಸ್ಯೆ ಇದಾಗಿಲ್ಲ, ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಎಕ್ಸಿಟ್ ಪೋಲ್ಸ್ ತದ್ವಿರುದ್ಧವಾಗಿ. ಕಳೆದ ಬಾರಿ ಹಿಂದೆ ಎಲ್ಲ 2 ಸರಿ ಏನಾಗಿತ್ತು ಆ ಥರದ್ದು. ಬಟ್ ನನ್ನ ಪ್ರಕಾರ ಈ ಸರಿ ಆ ಥರ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಬಾರಿ ಎಕ್ಸಿಟ್ ಪೋಲ್ಸ್ ಏನು ಕೊಟ್ಟಿದೆ ಅದು ಹೆಚ್ಚು ಕಮ್ಮಿ ರಿಸಲ್ಟ್ ಬರುವ ಸಾಧ್ಯತೆಗಳಿದೆ.
ಯಾಕೆಂತ ಹೇಳಿದ್ರೆ ಈ ಬಾರಿ ಚುನಾವಣೆಗೆ ಹೋಗಿರುವಂಥದ್ದು ಇಡೀ ಚುನಾವಣೆಯಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಅನಿಸಿದ್ದು ಚರ್ಚೆಯ ವಿಷಯ ಇದ್ದಿದ್ದು ಇವರ ಕ್ರೆಡಿಬಿಲಿಟಿಯ ಪ್ರಶ್ನೆ ಅಲ್ಲಿತ್ತು. ಅಂದರೆ ಎಲ್ಲೋ ಒಂದು ಕಡೆ ಇವರ ಕ್ರೆಡಿಬಿಲಿಟಿ, ಇವರ ಇಮೇಜ್, ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರ ಒಂದು ಸಿಂಪಲ್ನೆಸ್, ಅಂದರೆ ನಾನು ಅದೇ ಒಂದು 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 ಇಮೇಜ್ ಇತ್ತಲ್ಲ ಅವರಿಗೆ, ಆ ಇಮೇಜ್ ಈ ಬಾರಿಯ ಅವಾಗ ಸಲಾಂ ಹೇಳಿತ್ತು ಅರವಿಂದ್ ಕೇಜ್ರಿವಾಲ್ ಅವರಿಗೆ. ಸರ್ ನನಗೆ ಗೊತ್ತಿಲ್ಲ ದೆಹಲಿಯಲ್ಲಿ ಅವರು ಯಾರನ್ನ ಮಾತಾಡ್ಸಿದ್ರು ಅಥವಾ ಎಲ್ಲಿಂದ ಆ ಇಮೇಜ್ ಬಂತು ಅಂತ. ಬಿಕಾಸ್ ಎಸ್ ಮೀಡಿಯಾದಲ್ಲಿ ಆ ಇಮೇಜ್ ಪ್ರೊಜೆಕ್ಟ್ ಆಗಿದೆ. ನಾನು ದೆಹಲಿಯಲ್ಲಿ ಮಾತಾಡ್ಸಿದ ಪ್ರತಿಯೊಬ್ಬ ಚಿಕ್ಕ ಅವನು ತಳ್ಳುಗಾಡಿಯಲ್ಲಿ ಮಾರೋನು ಇರ್ಬೋದು ಅಥವಾ ಆಟೋ ಓಡಿಸೋನು ಇರ್ಬೋದು, ಕ್ಯಾಬ್ನಲ್ಲಿ ಇರ್ಬೋದು, ಪ್ರತಿಯೊಬ್ಬರು ಹೇಳಿದ್ದು ಇವತ್ತು ಸರ್ ಸರ್ಕಾರ ನಿಮಗೆ ಬರುತ್ತೆ, ನಾವು ಅಲ್ಲ ಸೀಟ್ಗಳು ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋದು ಅವ್ರಿಗೂ ಅನಿಸ್ತಾ ಇತ್ತು. ಅದು ಯಾಕೆ ಆ ಥರ ಇತ್ತು ಗೊತ್ತಿಲ್ಲ. ಅದಕ್ಕೂ ಇದೇ ಕಾರಣ, ಏನು ನಾವೊಂದು ಇಮೇಜ್ ಏನು ಟಾರ್ನಿಷ್ ಮಾಡಬೇಕು ಅಂತ BJP ಅವರು ಹೊರಟಿದ್ರು, ಅದರಲ್ಲಿ ಅವ್ರು ಸಕ್ಸಸ್ಫುಲ್ ಆದರು. ಆದರೆ ನೀವು ಚುನಾವಣೆಯಲ್ಲಿ ಗಮನಿಸಬೇಕಾಗಿರೋದು BJP ಅವರಿಂದ ಆಮ್ ಆದ್ಮಿ ಪಾರ್ಟಿಯವರು ಯಾವ ರೀತಿ, ಅಂದರೆ ಅವರ ನಾಯಕರುಗಳು ಕೆಟ್ಟವರು, ಅವರು ಮಾಡಿರೋಂಥ ಭ್ರಷ್ಟಾಚಾರಗಳು ಹಿಂಗಿದ್ದಾವೆ ಅಂತ ಹಲವಾರು ಟೀಕೆಗಳನ್ನು ಮಾಡಿದ್ರು. ಒಂದೇ ನಿಮಿಷ ಬಸವರಾಜ್ ಸರ್, ಅಪ್ಡೇಟ್ ಸಿಗ್ತಾ ಇದೆ. ದೆಹಲಿಯಲ್ಲಿ ಬಹುತೇಕ ಬಿಜೆಪಿ ಸರ್ಕಾರ ರಚನೆ ಖಚಿತ. 44 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ. ಅಧಿಕಾರ ಕಳ್ಕೊಳ್ಳುತ್ತಾ ಹಾಗಾದ್ರೆ ಆಮ್ ಆದ್ಮಿ ಪಕ್ಷ? ಸದ್ಯಕ್ಕೆ ಟ್ರೆಂಡ್ ಅನ್ನ ಗಮನಿಸಿದ್ರೆ ಹಾಗೆ ಕಾಣಿಸ್ತಾ ಇದೆ. 44 ಅಂತ ಹೇಳಿದ್ರೆ ಮ್ಯಾಜಿಕ್ ನಂಬರ್ಗಿಂತಾನು 8 ಕ್ಷೇತ್ರಗಳು ಹೆಚ್ಚುವರಿಯಾಗಿ ಮುನ್ನಡೆಯಲ್ಲಿದೆ ಬಿಜೆಪಿ. ಆಮ್ ಆದ್ಮಿ ಪಕ್ಷ 25 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಷ್ಟೇ ಸಕ್ಸಸ್ ಆಗಿದೆ. 70ಕ್ಕೆ 70 ಕ್ಷೇತ್ರಗಳ ಟ್ರೆಂಡ್ ನ ಗಮನಿಸ್ತಾ ಇದ್ದೀರಿ. 24 ಒಂದ್ ಸಂಖ್ಯೆ ಮತ್ತೆ ಕಡಿಮೆ ಆಯಿತು. ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು 24 ವಿಧಾನಸಭಾ ಕ್ಷೇತ್ರದಲ್ಲಿ. ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು 45 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಒಂದರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇತರರು ಶೂನ್ಯ ಕ್ಷೇತ್ರ, ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಮುನ್ನಡೆಯಿಲ್ಲ. ಕಲ್ಕಾಜಿ ಕ್ಷೇತ್ರ, ರಮೇಶ್ ಬಿದುರಿ ಹಾಲಿ ಸಿಎಂ ಅತಿಶಿ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಲ್ಕಾಜಿ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರಾಗಿರುವಂತಹ ರಮೇಶ್ ಬಿದುರಿ. ಜಂಗ್ಪುರ ಕ್ಷೇತ್ರದಲ್ಲಿ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಹಿನ್ನಡೆಯಾಗಿದೆ. ಅಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ತರ್ವೀಂದರ್ ಸಿಂಗ್ ಮರ್ವಾ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಜಂಗ್ಪುರ ಕ್ಷೇತ್ರದಲ್ಲಿ. ಅಲ್ಲೂ ಕಾಂಗ್ರೆಸ್ನ ಅಭ್ಯರ್ಥಿಗೂ ಕೂಡ ಹಿನ್ನಡೆಯಾಗಿದೆ. ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಓಕ್ಲಾ ಕ್ಷೇತ್ರದಲ್ಲಿ ಅಮಾನತುಲ್ಲಾ ಖಾನ್ ಹಿನ್ನಡೆಯಲ್ಲಿದ್ದಾರೆ. ಆಗ್ಲೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು ಅವರು ಹಿನ್ನಡೆಯಲ್ಲಿದ್ದಾರೆ. ನವದೆಹಲಿ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದ ಸಾರಥಿ. ಆಯ್ತು, ಆಲ್ಮೋಸ್ಟ್ 45 ನಿಮಿಷ ಆಯ್ತು. ಮುನ್ನಡೆಗೆ ಬರೋದಕ್ಕೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಸಾಧ್ಯನೇ ಆಗಿಲ್ಲ. ರಿಸಲ್ಟ್ ಬದಲಾಗೋ ಹಾಗೆ ಕಾಣಿಸ್ತಾ ಇಲ್ಲ. ಬಸವರಾಜ್ ಅವರೇ, ನಿಮ್ಮ ನಿರೀಕ್ಷೆಗಳು ಯಾಕೋ ನಿಜ ಆಗುವತ್ತ ಅಲ್ಲೇನೋ ರಿಸಲ್ಟ್ ನಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ. ನಾನು ಆಗ್ಲೇ ಒಂದು ಮಾತು ಕೇಳಬೇಕು ಅಂತ ಅನ್ಕೊಂಡು ನೀವು ಬೇರೆದೆಲ್ಲ ಕಾರಣಗಳನ್ನ ಹೇಳ್ತಾ ಇದ್ರು. 2022 ರಾಷ್ಟ್ರೀಯ ಮಾಧ್ಯಮಕ್ಕೆ ಒಂದು ಸಂದರ್ಶನ ಕೊಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅವ್ರು ಹೇಳ್ತಾರೆ, ಯಮುನಾ ನದಿಯನ್ನ ನಾನು ಈ ಬಾರಿ ಕ್ಲೀನ್ ಮಾಡದೇ ಇದ್ರೆ 2025 ಚುನಾವಣೆಯಲ್ಲಿ ನೀವು ನಂಗೆ ಓಟೇ ಹಾಕ್ಬೇಡಿ ಅಂದ್ಬಿಡ್ತಾರೆ. ಕ್ಲೀನ್ ಆಯ್ತಾ ಯಮುನಾ ನದಿ? ಜನ ಯಾಕೆ ಓಟ್ ಹಾಕಬೇಕಾಗಿತ್ತು ಹಾಗಾದ್ರೆ? Because of the last two columns, Congress and others. Because ಈ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಬಿಜೆಪಿ ಎರಡೇ ಅಂತ ಆಗದಾಗ ನಾವು till the last vote is counted ನಮಗೆ ಹೋಗಿ ಬಿಕಾಸ್ ಸ್ಪ್ಲಿಟ್ ಎಲ್ಲೂ ಆಗ್ತಾ ಇದೆ. ಜನರು ಡಿಸಿಸಿವ್ ಆಗಿ ವೋಟಿಂಗ್ ಮಾಡಿದ್ದಾರೆ ಅನ್ನೋದು ಇನಿಷಿಯಲ್ ಟ್ರೆಂಡ್ಸ್ ಅಲ್ಲಿ ಗೊತ್ತಾಗ್ತಾ ಇರೋದು ಅಂತ ನಾನು ಹೇಳ್ಬೋದು. ದಟ್ ಇದರವರು ನಾವು ಆಮ್ ಆದ್ಮಿ ಪಾರ್ಟಿ ವೋಟ್ ಮಾಡ್ತೀವಿ, ಇಲ್ಲ ಬಿಜೆಪಿ ವೋಟ್. ಮತ ಎಣಿಕೆ ಆರಂಭ ಆಗಿ 1 ಗಂಟೆ ಆಗಿದೆ ಸರ್. ಬಿಜೆಪಿ 44, ಆಮ್ ಆದ್ಮಿ ಪಕ್ಷ 25, ಕಾಂಗ್ರೆಸ್ 1ರಲ್ಲಿ 70ಕ್ಕೆ 70ರ ಮುನ್ನಡೆಯ ಡೀಟೇಲ್ಸ್ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯಾವುದೇ ಈಗ ಸದ್ಯಕ್ಕಿರುವಂತ ರಾಜಕೀಯ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಬಿಜೆಪಿಗೆ ಕೆಲವೊಂದಿಷ್ಟು ಫಿಕ್ಸ್ಡ್ ವೋಟ್ ಇದೆ. ನೀವೆಲ್ಲ ಕಡೆ ಸೊ ಆ ಫಿಕ್ಸ್ಡ್ ವೋಟ್ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಬೇರೆ ಪಕ್ಷಗಳಿಗೆ ನಮ್ಮಂತವ್ರಿಗಾಗ್ಲಿ ಅಥವಾ ಯಾವುದೇ ಪಕ್ಷಗಳಿಗೆ ಏನ್ ಭಯ ಇರುತ್ತೆ ಅಂದ್ರೆ ನಮ್ಮ ಇನ್ನು ಮಿಕ್ಕಿದವರು ಕ್ರೋಢೀಕೃತವಾಗಿ ವೋಟ್ ಹಾಕ್ತಾರ ಅಥವಾ ಅದು ಸ್ಪ್ಲಿಟ್ ಆಗೋಗುತ್ತೆ, ಇದು ಭಯ ಇರುತ್ತೆ. ಕ್ರೋಢೀಕೃತ ಆದಾಗ ಫಿಕ್ಸ್ಡ್ ವೋಟ್ ಅವ್ರಿಗೆ ಹೋಗ್ಲಿ, ಮಿಕ್ಕಿದ ವೋಟ್ ನಮ್ಗೆ ಬರುತ್ತೆ. ಆದ್ರೆ ಸ್ಪ್ಲಿಟ್ ಆಗ್ಬಿಟ್ರೆ there is a problem that because most of that vote can go from our way. ಸೊ ಈಗ ಸದ್ಯ ಇರೋ ಟ್ರೆಂಡ್ ಅಲ್ಲಿ ಆ ತರ ಆಗಿಲ್ಲ, ಡಿಸಿಸಿವ್ ವೋಟಿಂಗ್ ಆಗಿದೆ.
ಡಿಸಿಷನ್ ಯಾವ ಕಡೆ ಆಗಿದೆ ಅನ್ನೋದು ನನಗನ್ಸೋ ಮಟ್ಟಿಗೆ 10:30 ನಂತರ ನಮಗೆ ಸರಿಯಾದ ನಂಬರ್ಗಳು ಸಿಗುತ್ತೆ. ರೈಟ್, ಓಕೆ ಸರ್. ನಂಬರ್ಸ್ ನೋಡ್ತಾ ಇದ್ರೆ ನನಗನ್ಸುತ್ತೆ ಈ ಆಪ್ ಇದ್ದಂಥ ವೋಟರ್ಸ್ ಏನಿದ್ದಾರೆ, ನಾನು ಅವಾಗಲೇ ಪದೇ ಪದೇ ಒತ್ತು ಹೇಳ್ತಾ ಇದ್ದೀನಿ, ಎಲೈಟ್ ವೋಟರ್ಸ್ ಅಂತ ಏನಿದ್ದಾರೆ ಅಥವಾ ಒಂದಿಷ್ಟು ವೆಲ್ ಎಜುಕೇಟೆಡ್ ವೋಟರ್ಸ್ ಏನು ಆಪ್ ಜೊತೆಗಿದ್ರು ಅದು ಎಲ್ಲೋ ಒಂದು ಕಡೆ ಶಿಫ್ಟ್ ಆಗಿದೆ ಅಂತ ಕಾಣಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ನಂಬರಲ್ಲಿ ಬಿ ಜೆ ಪಿ ಏನು ಟ್ರೆಂಡ್ ಹೋಗ್ತಾ ಇದೆ, ಮತ್ತು ಎಕ್ಸಿಟ್ ಪೋಲ್ಸಲ್ಲೂ ಕೂಡ ಏನು ತೋರಿಸಿರೋ ಹಾಗೆ ಆ ವೋಟರ್ಸ್ ವೋಟಿಂಗ್ ಶಿಫ್ಟ್ ಆಗಿದೆ. ಶಿಫ್ಟ್ ಆಗಿರೋದಕ್ಕೆ ಅವರು ಲೀಡನ್ನು ಪಡ್ಕೊಂಡಿರೋದು ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗಿದ್ದಂಥ ಕಮಿಟ್ಮೆಂಟ್ ಏನಿತ್ತು ಅಂದರೆ ನೀವೇ ಯಾವಾಗಲೇ ಹೇಳ್ತಾ ಇದ್ರಿ, ಯಮುನಾ ನದಿಯ ಕ್ಲೀನ್ ಇರ್ಬೋದು, ಕಲುಷಿತ ಗಾಳಿಯನ್ನು ಏರ್ ಪೊಲ್ಯೂಷನನ್ನು ಸರಿ ಮಾಡ್ತಕ್ಕಂಥದ್ದು ಇರ್ಬೋದು, ಮನೆ ಮನೆಗೆ ನೀರು ಕೊಡುವಂಥದ್ದು ಬಿಡಿ, ಮನೆ ಮನೆಗೆ ಗಂದಾ ಪಾನಿ. ಎಷ್ಟೋ ಜನ ಹೇಳ್ತಾ ಇದ್ರು, ನಮ್ಮ ಕರ್ನಾಟಕದವರು ಡೆಲ್ಲಿಯಲ್ಲಿ ವಾಸ ಇರತಕ್ಕಂಥ ಕರ್ನಾಟಕದವರು ಕೆಲವೊಂದು ಸರಿ ಮಾತಾಡಿಸಿದ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಒಂದಿಷ್ಟು ಏರಿಯಾದಲ್ಲಿ ನೀರು ಸ್ನಾನ ಮಾಡೋ ಬದಲು ಸ್ನಾನ ಮಾಡದೇ ಇರೋದೇ ಒಳ್ಳೇದು ಅಂತ ಹೇಳ್ತಾ ಇದ್ರು. ಅಂದರೆ ಅಷ್ಟು ಕೆಟ್ಟ ವಾಸನೆ ಇರತಕ್ಕಂಥ ನೀರು ಸಪ್ಲೈ ಇತ್ತು. ಎಷ್ಟೋ ಒಂದು ಕಡೆ ಎಷ್ಟೊಂದು ಗಲ್ಲಿಗಳಲ್ಲಿ ನೀವು ಬಹಳ ಚುನಾವಣೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಕಸ ವಿಲೇವಾರಿಯ ಸಮಸ್ಯೆ ಇರ್ಬೋದು. ಸೀವರ್ ಲೈನು, ಡೈರೆಕ್ಟ್ ಸೀವರ್ ಲೈನು ರೋಡ್ಗಳ ಮೇಲೆ, ಅಂದರೆ ಕಲುಷಿತ ನೀರೇನಿದೆ ಅದು ನೇರವಾಗಿ ಅದನ್ನು ವೆಲ್ ಮ್ಯಾನೇಜ್ಡ್ ಮಾಡದೇ ಇರತಕ್ಕಂಥದ್ದು, ಬಹಳ ಇವೆಲ್ಲ ಒಂದಿಷ್ಟು ವಿಷಯಗಳೇನಿದೆ ಬಹಳ ಗಂಭೀರವಾದಂಥ ವಿಷಯಗಳು ಡೆಲ್ಲಿ ಮತ್ತೆ ಬರ್ತೀನಿ ಸರ್. ಆ ನಂಬರ್ಸ್ ಡಿಫರೆನ್ಸ್ನ ಗಮನಿಸ್ತಾ ಇದ್ದೀವಿ. ದೆಹಲಿಯಲ್ಲಿ ಒಟ್ಟು 70 ಕ್ಷೇತ್ರಗಳು. ಆಮ್ ಆದ್ಮಿ ಪಕ್ಷ 2020ರಲ್ಲಿ ಗೆದ್ದಿದ್ದು ಬರೋಬ್ಬರಿ 62. ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ 67 ಗೆದ್ದಿದ್ರು. 2020ರಲ್ಲೂ 62 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲು ಮಾಡಿದ್ರು 70 ಕ್ಷೇತ್ರಗಳ ಪೈಕಿ. ಈಗ 2025ರಲ್ಲಿ ನೋಡ್ತಾ ಇದ್ದೀರಿ, ಸದ್ಯಕ್ಕೆ 25 ಕ್ಷೇತ್ರಗಳಲ್ಲಿ 24, ಆ ನಂಬರ್ ಕೂಡ ಚೇಂಜ್ ಆಗಿದೆ, ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮೈನಸ್ ಎಷ್ಟು? 37 ಅಲ್ಲ 38 ಆಗ್ಬಿಡುತ್ತೆ. ಅಲ್ಲಿಗೆ 38 ಅವರಿಗೆ ಹಿನ್ನಡೆಯಲ್ಲಿದೆ. ಕಳೆದ ಬಾರಿ ಗೆದ್ದಂತಹ ಕ್ಷೇತ್ರಗಳ ಪೈಕಿ 38ರಲ್ಲಿ ಹಿನ್ನಡೆಯಲ್ಲಿದ್ದಾರೆ. ಬಿಜೆಪಿ ಕಳೆದ ಬಾರಿ ಗೆದ್ದಿದ್ದು 8, ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ ಬರೀ 3 ಗೆದ್ದಿದ್ರು ಅವರು. ಕಳೆದ ಬಾರಿ 8 ಗೆದ್ದಿದ್ರು. ಈ ಬಾರಿ ಬರೋಬ್ಬರಿ 46 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆಮ್ ಆದ್ಮಿ ಪಕ್ಷ ಅಲ್ಲಿಗೆ +36 ಆಯ್ತು ಅವರಿಗೆ. ಕಾಂಗ್ರೆಸ್ ಕಳೆದ ಬಾರಿ ಶೂನ್ಯ ಸಾಧನೆ, ಆದ್ರೆ ಈ ಬಾರಿ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಟ್ಲೀಸ್ಟ್ 1 ಕ್ಷೇತ್ರ. ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲೂ ಶೂನ್ಯ ಸಾಧನೆ ಕಾಂಗ್ರೆಸ್ನದ್ದು. 1 ಸೀಟು ಕೂಡ ಗೆಲ್ಲಿಲ್ಲ. 2015ರಲ್ಲೂ ಗೆಲ್ಲುವುದಕ್ಕೆ ಸಾಧ್ಯ ಆಗಲಿಲ್ಲ. 2020ರಲ್ಲೂ ಕೂಡ ಗೆಲ್ಲುವುದಕ್ಕೆ ಸಾಧ್ಯ ಆಗಲಿಲ್ಲ. 15 ವರ್ಷಗಳ ಸುದೀರ್ಘ ಆಡಳಿತ ಕಾಂಗ್ರೆಸ್ ದೆಹಲಿನಲ್ಲಿ ಮಾಡಿದ್ದು ಜನ ಕಂಪ್ಲೀಟ್ ಆಗಿ ಬಿಟ್ಟೇ ಬಿಟ್ಟಿದ್ದಾರೆ. ಕಾಂಗ್ರೆಸ್ಗೆ ಪರ್ಯಾಯವಾಗಿ ಆಮ್ ಆದ್ಮಿ ಪಕ್ಷವನ್ನ ಒಪ್ಕೊಂಡ್ರು ದೆಹಲಿ ಜನ. ಇನ್ನು ಇತರರು ಶೂನ್ಯ. ಆ ನಂಬರ್ಸ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟು ಆಮ್ ಆದ್ಮಿ ಪಕ್ಷ 22 ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಮುನ್ನಡೆಯಲ್ಲಿದೆ. ಅಂದ್ರೆ ನಂಬರ್ಸ್ ಡಿಕ್ರೀಸ್ ಆಗ್ತಾ ಇದೆ, ನಾವು ಅದನ್ನು ಗಮನಿಸಬೇಕು. 25 ತನಕ ಹೋಗಿತ್ತು, ಈಗ 22ಕ್ಕೆ ಬಂತು. ಮತ್ತೊಂದು ಕಡೆ ಬಿಜೆಪಿ 45 ಇತ್ತು, ಈಗ 47 ತನಕ ಹೋಗಿದೆ. 47 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮತ್ತೊಂದು ಕಡೆಗೆ ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಳ್ಳೋಕೆ ಸಕ್ಸಸ್ ಆಗಿದೆ. 70 ಕ್ಷೇತ್ರಗಳ ಪೈಕಿ 21, ಮತ್ತೆ ಕಡಿಮೆ ಆಯಿತು ನಂಬರ್ಸ್. 21 ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ, 48 ಕ್ಷೇತ್ರದಲ್ಲಿ ಬಿಜೆಪಿ, 1 ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.